ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ SSLC. ನಾನು ನಿಮ್ಮ ಮ್ಯಾಥ್ಸ್ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಸೊ ತುಂಬಾ ಜನ ಸ್ಟೂಡೆಂಟ್ಸಿಗೆ, ಅದರಲ್ಲೂ ಈಗ 9th ಮುಗಿಸಿ 10th ಜಂಪ್ ಆಗ್ತಾ ಇರೋದು, ಅಂದ್ರೆ 2027 ಅಲ್ಲಿ SSLC ಎಕ್ಸಾಮ್ ತಗೊಳ್ಳೋಂಥ ಸ್ಟೂಡೆಂಟ್ಸಿಗೆ ಮನೆ ಕಡೆಯಿಂದನೂ ಪ್ರೆಷರ್ ಇರುತ್ತೆ. ಸೊ ಸ್ಟೂಡೆಂಟ್ಸ್ ಅವರೇ ಪ್ರೆಷರ್ ಕೂಡ ಹಾಕತ್ತಾರೆ. ಮನೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀನ್ 10th ಟೈಮ್ ವೇಸ್ಟ್ ಮಾಡಬಾರ್ದು, ಓದ್ಬೇಕು, ಯಾವಾಗ್ಲೂ ಕೂತ್ಕೊಂಡು ಓದ್ಬೇಕು ಅಂತಾನೆ ಹೇಳ್ತಾ ಇರ್ತಾರೆ. ಜೊತೆಗೆ ಆ ಸ್ಟೂಡೆಂಟ್ಸ್ ಕೂಡ ಅವ್ರ ಫ್ರೆಂಡ್ಸ್ಗಳು ಅವ್ರು ಚೆನ್ನಾಗಿ ಓದ್ತಾ ಇದಾರೆ, ಇವ್ರು ಚೆನ್ನಾಗಿ ಓದ್ತಾ ಇದಾರೆ, ನಾನು ಓದಬೇಕು, ಆ ಪ್ರೆಷರ್ ನಿಂದ ಹೊರಗೆ ಬರ್ಬೇಕು ಫಸ್ಟ್. ಓಕೆನಾ? ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಮೆಮೊರಿ ಅಂದ್ರೆ ನೆನಪಿನ ಶಕ್ತಿ ಹೆಚ್ಚಿಸ್ಕೊಳ್ಳೋದು ಅಂತ ಅಂದ್ರೆ ಹುಟ್ಟದಾಗಿಂದ ಬಂದಿರಲ್ಲ. ರಿವಿಷನ್ ಮಾಡಿದ್ರೆ ನಿಮಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ರಿವಿಷನ್ ಇಸ್ ನಥಿಂಗ್ ಬಟ್ ಮೆಮೊರಿ. ನೀವು ಎಷ್ಟು ಸತಿ ರಿವೈಸ್ ಮಾಡ್ತಾ ಇರ್ತೀರೋ ಅಷ್ಟು ಮೆಮೊರಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಅದರಲ್ಲೂ ಏನೇ ಓದಿದ್ರು 5 ನಿಮಿಷದೊಳಗೆ ನೆನಪಿನ ಶಕ್ತಿಲಿ ಇಟ್ಕೊಳ್ಳೋದು, ತಲೆ ಒಳಗೆ ಇಟ್ಕೊಳ್ಳೋದು ಹೇಗೆ ಅನ್ನೋ ಕೆಲವೊಂದು ಟಿಪ್ಸ್ನ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಕೊನೆ ತನಕ ನೋಡಿ, ಯಾಕೆಂದ್ರೆ ನಿಮಗೋಸ್ಕರ ಮಾಡಿರುವಂಥ ವಿಡಿಯೋ ಇದು. ಸೊ ಸ್ಕಿಪ್ ಮಾಡಬೇಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಅಥವಾ ಬೇರೆ ಯೂಸ್ ಆಗುವಂಥ ಸ್ಟೂಡೆಂಟ್ಸಿಗೆ. ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆ? ಜೊತೆಗೆ ಈ ವಿಡಿಯೋಯಿಂದ ನಿಮಗೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗೇ ಆಗುತ್ತೆ, ನಾನು ಹೇಳೋ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ. ಇಂಪಾರ್ಟೆಂಟ್ ಸ್ಟೆಪ್ಸ್ ಟು ಫಾಲೋ ಟು ಇನ್ಕ್ರೀಸ್ ಯುವರ್ ಮೆಮೊರಿ ಅಂತಾನೆ ಅನ್ಕೊಳ್ಳಿ. ಓಕೆ? ಸೊ ಹೌ ಟು ಮೆಮೊರೈಸ್ ಎನಿಥಿಂಗ್ ಇನ್ 5 minutes. ಯಾರಿಗೂ ಗೊತ್ತಿರಲ್ಲ, ಇದು ಹೇಳ್ತಾ ಇದ್ದೀನಿ, ನೀವು ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಇದೇ ತರ ಒಳ್ಳೊಳ್ಳೆ ಕಂಟೆಂಟ್ ನಾನು ಕೊಡ್ತಾನೆ ಇದ್ದೀನಿ, ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋಸು ಸ್ವಲ್ಪ ದಿನ ಮಾತ್ರ, ಅಂದ್ರೆ ಗ್ರೀನ್ ಸ್ಕ್ರೀನ್ ನಲ್ಲಿ ಮಾಡೋ ವಿಡಿಯೋಸು. ನೆಕ್ಸ್ಟ್ ಇನ್ನೊಂದು 15-20 ಡೇಸ್ ಅಲ್ಲಿ ನಾನು ಸ್ಟುಡಿಯೋಗೆ ಬಂದು ಸ್ಟುಡಿಯೋದಲ್ಲೇ ನಿಮಗೆ ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡಿಕೊಂಡೆ ನಿಮಗೆ ಕ್ಲಾಸಸ್ನ ಮಾಡ್ತೀನಿ. ಓಕೆನಾ? ಸೊ ಅಲ್ಲಿ ತನಕ ಈ ವಿಡಿಯೋಸ್ ಗ್ರೀನ್ ಸ್ಕ್ರೀನ್ ವಿಡಿಯೋಸ್ ಅಲ್ಲಿ ಬರುತ್ತೆ. ಸೊ ಅವಾಗ ಸ್ಮಾರ್ಟ್ ಬೋರ್ಡ್ ಅಲ್ಲಿ ಕ್ಲಾಸಸ್ ಮಾಡಿದಾಗ ನಿಮಗೆ ಲೈವ್ ಕ್ಲಾಸಸ್ ಬರುತ್ತೆ, ಲೈವ್ ಕ್ಲಾಸಸ್ ಮಾಡ್ತೀನಿ. ಸೊ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಕೂಡ ಮಾಡ್ತೀನಿ, ಎಲ್ಲ ತರ ವಿಡಿಯೋಸ್ಗಳನ್ನು ಮಾಡ್ತೀನಿ. ಓಕೆನಾ? ಸ್ಟಾರ್ಟಿಂಗ್ ಅಲ್ಲಿ 5 minutes ಮೆಮೊರಿ ಸಿಸ್ಟಮ್. 5 minutes ಮೆಮೊರಿ ಸಿಸ್ಟಮ್. ಫಸ್ಟ್ ಮಿನಿಟ್ ಏನ್ ಮಾಡಬೇಕು, ಮಿನಿಟ್ ವೈಸ್ ಡಿವೈಡ್ ಮಾಡಿದ್ದೀನಿ. ಅಂಡರ್ಸ್ಟ್ಯಾಂಡ್, ಡೋಂಟ್ ಮಗಪ್, ಇದೆಲ್ಲ ವಿಡಿಯೋಸ್ ಅಲ್ಲೂ ಹೇಳ್ತಾ ಇರ್ತೀನಿ. ಅರ್ಥ ಮಾಡ್ಕೊಳ್ಳಿ, ಬಾಯಟ್ ಹೊಡಿಬೇಡಿ ಅಂತ. ಓಕೆನಾ? ಯುವರ್ ಬ್ರೈನ್ ರಿಮೆಂಬರ್ಸ್ ಮೀನಿಂಗ್, ನಾಟ್ ವರ್ಡ್ಸ್. ಯಾಕೆ ಅರ್ಥ ಮಾಡ್ಕೊಳ್ಳಿ, ಓದಿ, ಬಾಯಟ್ ಹೊಡಿಬೇಡಿ ಅಂತ ಹೇಳ್ತೀನಿ. ನಾವು ಬಾಯಟ್ ಹೊಡೆದ್ರೆ ನಿಮಗೆ ವರ್ಡ್ಸ್, ಲೆಟರ್ ಟು ಲೆಟರ್, ಲೈನ್ ಬೈ ಲೈನ್ ನೀವು ಬಾಯಟ್ ಹೊಡಿತೀರಾ, ಅದನ್ನೇ ಹೋಗಿ ಎಕ್ಸಾಮ್ ಬರೀತೀರಾ, ಬಟ್ ಅದು ತಲೆಯಲ್ಲಿ ಕೂರಲ್ಲ. ಬಟ್ ನಿಮಗೆ ಅರ್ಥ ಮಾಡ್ಕೊಂಡ್ರೆ, ಅರ್ಥ ಅಂದ್ರೆ ಮೀನಿಂಗ್, ನೀವೇನು ಓದ್ತಾ ಇದ್ದೀರಾ ಅದ್ರ ಮೀನಿಂಗ್ ನ ತಿಳ್ಕೊಂಡು ನೀವು ಓದಕ್ ಸ್ಟಾರ್ಟ್ ಆದ್ರೆ ಆ ಮೀನಿಂಗ್ ತಲೆ ಒಳಗೆ ಕುತ್ಕೊಳ್ಳುತ್ತೆ. ಅದನ್ನೇ ಹೇಳ್ತಾ ಇರೋದು, ಯುವರ್ ಬ್ರೈನ್ ರಿಮೆಂಬರ್ಸ್ ಮೀನಿಂಗ್, ನಾಟ್ ವರ್ಡ್ಸ್. ಅದಕ್ಕೆ ಮಗಪ್ ಮಾಡಬೇಡಿ, ಬಾಯಟ್ ಹೊಡಿಬೇಡಿ. ವಾಟ್ ಡಸ್ ದಿಸ್ ಆಕ್ಚುಲಿ ಮೀನ್? ಓಕೆ? ಕನ್ವರ್ಟ್ ಡಿಫಿಕಲ್ಟ್ ಲೈನ್ ಇಂಟು ಸಿಂಪಲ್ ಲ್ಯಾಂಗ್ವೇಜ್. ಅಂದ್ರೆ ನಿಮಗೆ ಅರ್ಥ ಆಗೋ ತರ ಆ ಸ್ಟ್ಯಾಂಡರ್ಡ್ ಲೈನ್ಸ್ ಇದ್ರು ಕೂಡ ನಿಮಗೆ ಆ ಒಂದು ಲೈನ್ ಓದೋದ್ಮೇಲೆ ನೀವೇನು ಅರ್ಥ ಮಾಡ್ಕೊತೀರಾ, ನಿಮಗೇನು ಅರ್ಥ ಆಗುತ್ತೆ, ಅದನ್ನ ಸಿಂಪಲ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಓಕೆ? ಆ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜಸ್ ಬೇಕು ಅಂತ ಏನಿಲ್ಲ. ಓಕೆ? ಫೋಟೋಸಿಂಥಸಿಸ್, ಫಾರ್ ಎಕ್ಸಾಂಪಲ್ ಫೋಟೋಸಿಂಥಸಿಸ್ ಸೈನ್ಸ್ ಅಲ್ಲಿ ಓದ್ತಾ ಇರ್ತೀರಾ. ಫೋಟೋಸಿಂಥಸಿಸ್ ಅಂದ್ರೆ ಅದ್ರ ಬಗ್ಗೆ ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ. ಅಷ್ಟೆಲ್ಲ ಬೇಡ. ಪ್ಲಾಂಟ್ಸ್ ಮೇಕ್ ಫುಡ್ ಯೂಸಿಂಗ್ ಸನ್ಲೈಟ್. ಫೋಟೋಸಿಂಥಸಿಸ್ ಅಂದ್ರೆ ಏನು? ಪ್ಲಾಂಟ್ಸ್ ಮೇಕ್ಸ್ ಫುಡ್ ಯೂಸಿಂಗ್ ಸನ್ಲೈಟ್. ಬಿಸಿಲಿನಿಂದ, ಅಂದ್ರೆ ಸೂರ್ಯನಿಂದ ಬರೋ ಕಿರಣಗಳು ಅಥವಾ ಬಿಸಿಲಿನಿಂದ ಫುಡ್ಸ್ ನ ಪ್ರಿಪೇರ್ ಮಾಡ್ಕೊಂತವೆ, ಅದನ್ನ ಫೋಟೋಸಿಂಥಸಿಸ್ ಅಂತ ಅನ್ನೋದು. ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ತೆಗೆದು ನೋಡಿದ್ರೆ ನಿಮಗೆ 8th 9th ಅಲ್ಲೆಲ್ಲ ಓದಿರ್ತೀರಾ, ಇಷ್ಟು ಶುದ್ಧ ಸ್ಟ್ಯಾಂಡರ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ. ಬಟ್ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ. ಅವ್ರು ಎಷ್ಟೇ ಎಕ್ಸ್ಪ್ಲನೇಷನ್ ಇರಲಿ, ಮೇನ್ ವರ್ಡ್ಸ್ ಅಂತ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಸಿಂಪಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಫಸ್ಟ್ ಮಿನಿಟ್. ಓಕೆನಾ? ಅದು ಒಂದು. ಸೆಕೆಂಡ್ ಮಿನಿಟ್ ಅಲ್ಲಿ ನೀವೇನ್ ಮಾಡಬೇಕು, ಚಂಕಿಂಗ್, ಬ್ರೇಕ್ ಇಟ್ ಡೌನ್. ಹೆಂಗೆ? ಬ್ರೈನ್ ರಿಮೆಂಬರ್ಸ್ ಸ್ಮಾಲ್ ಗ್ರೂಪ್ಸ್, ನಾಟ್ ಬಿಗ್ ಡಾಟಾ. ದೊಡ್ಡ ಡಾಟಾಗಳನ್ನ ಓದ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಬ್ರೈನ್ ಒಳಗೆ ಜಾಗ ಇರಲ್ಲ, ಬ್ರೈನ್ ಅರ್ಥನೂ ಮಾಡ್ಕೊಳ್ಳಲ್ಲ, ಅದು ಬ್ರೈನ್ ಒಳಗೆ ಕೂತ್ಕೊಳ್ಳೋದು ಇಲ್ಲ. ಸಣ್ಣದಾಗಿ ಡಿವೈಡ್ ಮಾಡ್ಕೊಳ್ಳಿ ಡಾಟಾಗಳನ್ನ. ಡಿವೈಡ್ ಇಂಟು 3 to 5 ಪಾರ್ಟ್ಸ್. ಯೂಸ್ ಹೆಡ್ಡಿಂಗ್ಸ್ ಆರ್ ಬುಲೆಟ್ಸ್. ಅಂದ್ರೆ ನೀವು ಪ್ಯಾರಾಗ್ರಾಫ್ ಓದುವಾಗ ಇಡೀ ಪ್ಯಾರಾಗ್ರಾಫ್ನ ಓದ್ ಕೂತ್ಕೊಂಡ್ರೆ ತಲೆ ಒಳಗೆ ಕೂರಲ್ಲ. ಅದನ್ನ ಡಿವೈಡ್ ಮಾಡ್ಕೊಳ್ಳಿ, ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಅದನ್ನ ಲೈನ್ ಬೈ ಲೈನ್ ಅಥವಾ ಪಾಯಿಂಟ್ ವೈಸ್ ಬರ್ಕೊಳ್ಳಿ.
ಅದು ನಿಮಗೆ ತಲೆ ಒಳಗೆ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಇನ್ಸ್ಟೆಡ್ ಆಫ್ ಒನ್ ಲಾಂಗ್ ಆನ್ಸರ್ ಅಂದರೆ ಪ್ಯಾರಾಗ್ರಾಫ್ ಬರೆಯೋ ಬದಲು ಫಸ್ಟ್ ಡೆಫಿನೇಷನ್ ಹಂಗಂದ್ರೆ ಏನು ಅನ್ನೋ ಡೆಫಿನೇಷನ್ ಮಾರ್ಕ್ ಮಾಡ್ಕೊಳ್ಳಿ. ಅದರಲ್ಲಿ ಕೆಲವೊಂದು ಸ್ಟೆಪ್ಸ್ ಇದ್ರೆ ಒಂದು 2-3 ಪಾಯಿಂಟ್ 4-5 ಪಾಯಿಂಟ್ ಆ ಥರ ಬರ್ಕೊಳ್ಳಿ. ಅದಾದ್ಮೇಲೆ ಅದಕ್ಕೊಂದು ಎಕ್ಸಾಂಪಲ್, ಇಷ್ಟು ಸಾಕು, ನಿಮಗೆ ತಲೆ ಒಳಗೆ ಕೂತ್ಕೊಂಡ್ಬಿಡುತ್ತೆ ಆನ್ಸರ್ಸ್. ಓಕೆನಾ? ಥರ್ಡ್ ಮಿನಿಟ್, ವಿಜುವಲೈಸೇಷನ್ ಮೋಸ್ಟ್ ಪವರ್ಫುಲ್ ಟ್ರಿಕ್. ಇಮ್ಯಾಜಿನೇಷನ್ ಇರಬೇಕು. ಓಕೆ, ಬ್ರೈನ್ ಲವ್ಸ್ ಇಮೇಜ್ ಮೋರ್ ದ್ಯಾನ್ ಟೆಕ್ಸ್ಟ್. ಇಮೇಜ್ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ಫೋಟೋ ನೋಡಿದ ತಕ್ಷಣ ತಲೆ ಒಳಗೆ ಕೂತ್ಕೊಂಡ್ಬಿಡುತ್ತೆ ಅದು ಏನೇನಿದೆ ಏನು ಎತ್ತ ಅಂತ. ಬ್ರೈನಿಗೆ ಬೇಕಾಗಿರೋದು ಇಮೇಜಸ್. ಸೊ ಅದಕ್ಕೆ ನೀವು ವಿಜುವಲೈಸ್ ಮಾಡ್ಕೋಬೇಕು ನೀವು ಓದಿರೋದನ್ನ. ಸೊ ಕ್ರಿಯೇಟ್ ಮೆಂಟಲ್ ಮೂವಿ, ಮೇಕ್ ಇಟ್ ಫನ್ನಿ ಆರ್ ವಿಯರ್ಡ್, ಸ್ಟಿಕ್ಸ್ ಲಾಂಗರ್. ಓಕೆ, ನಿಮಗೆ ನಿಮ್ಮ ಓನ್ ಇಮ್ಯಾಜಿನೇಷನ್ ಅಲ್ಲಿ ಒಂದು ಕಾಲ್ಪನಿಕವಾಗಿ ಒಂದು ಇಮೇಜ್ನ ಜನರೇಟ್ ಮಾಡ್ಕೊಳ್ಳಿ, ಏನು ಓದ್ತಾ ಇರ್ತೀರಾ ಅಂತ. ಫಾರ್ ಎಕ್ಸಾಂಪಲ್, ಈಗ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಓದ್ತಾ ಇರ್ತೀರಾ. ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಏನ್ ಇಮ್ಯಾಜಿನ್ ಮಾಡ್ಕೊಬೇಕು? ನಿಮಗೆ ಎಲೆಕ್ಟ್ರಿಕ್ ಕರೆಂಟ್ ಅಂತ ಅಂದ ತಕ್ಷಣ ಬರೀ ನಿಮಗೆ ಅಲ್ಲಿ ಬಾಯಟ್ ಹೊಡೆದಿದ್ದು ಮಗ್ಗಪ್ ಮಾಡಿದ್ದೇ ಬರಬಾರ್ದು ತಲೆಯಲ್ಲಿ ನೆನಪಿಗೆ. ಸೊ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಅದು ಈಕ್ವೇಶನ್, ಅದು ಇದು ಲೆಂತಿ ಇದಿರುತ್ತೆ, ಏನಪ್ಪ ಎಕ್ಸ್ಪ್ಲನೇಷನ್ಸ್, ಅದೆಲ್ಲ ಬೇಕಾಗಿರಲ್ಲ. ನೀವೇನು ಇಮ್ಯಾಜಿನ್ ಮಾಡ್ಕೋಬೇಕು? ವಾಟರ್ ಫ್ಲೋಯಿಂಗ್ ಇನ್ ಪೈಪ್ಸ್. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ವಾಟರ್ ಫ್ಲೋಯಿಂಗ್ ಇನ್ ಪೈಪ್ಸ್. ಕರೆಂಟ್ ಇಂದ ಅಥವಾ ವಾಟರ್ ಇಂದ ಎಲೆಕ್ಟ್ರಿಕ್ ಕರೆಂಟ್ ನ ಉತ್ಪಾದಿಸ್ತಾರೆ, ಕರೆಂಟ್ನ. ಸೊ ಆ ಥರ ನೀವು ಓದಿದ್ದನ್ನ ಹಂಗೆ ಒಂದು ಸಿನಿಮ್ಯಾಟಿಕ್ ವೇ ಅಲ್ಲಿ ಅಥವಾ ಒಂದು ಇಮೇಜ್ ರೂಪದಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಂತ ಹೋಗ್ಬೇಕು. ಯಾಕಂದ್ರೆ ಬ್ರೈನಿಗೆ ನೀವು ಓದಿರೋ ಟೆಕ್ಸ್ಟ್ಗಳು ಅಥವಾ ವರ್ಡ್ಸ್ಗಳಿಗಿಂತ ಬೇಗ ಅರ್ಥ ಆಗೋದು ಇಮೇಜ್ ಅಥವಾ ಮೂವಿ ರಿಲೇಟೆಡ್. ಅದಕ್ಕೆ ನೀವು ಬುಕ್ಕಲ್ಲಿ ಓದಿದ್ದನ್ನ ಮರ್ತು ಬಿಟ್ಟಿರ್ತೀರಾ, ಬಟ್ ಮೂವಿ ನೋಡಿರೋದು ಈಗ 2 ವರ್ಷದ ಹಿಂದೆ ನೋಡಿರೋ ಮೂವಿ ನೀವು 7th ಅಲ್ಲಿ ನೋಡಿರೋ ಮೂವಿ ಕೇಳಿದ್ರು ಈಗ ಸೀನ್ ಬೈ ಸೀನ್ ಎಕ್ಸ್ಪ್ಲೈನ್ ಮಾಡ್ತೀರಾ. ಯಾಕಂದ್ರೆ ಬ್ರೈನಿಗೆ ಹತ್ರ ಆಗೋದು ಅದು ಮೂವಿ ಅಥವಾ ಇಮೇಜಸ್. ಸೊ ಅದಕ್ಕೆ ಆ ಥರ ನೀವು ಓದಿರೋದನ್ನ ಇಮ್ಯಾಜಿನೇಷನ್, ವಿಜುವಲೈಸೇಷನ್ ಮಾಡ್ಕೊಳಕ್ ಸ್ಟಾರ್ಟ್ ಆಗಿ. ಅದಾದ ಮೇಲೆ ಓಕೆ, 4th ಮಿನಿಟ್ ಏನ್ ಮಾಡಬೇಕು? ಆಕ್ಟಿವ್ ರೀಕಾಲ್. ಇದು ಗೇಮ್ ಚೇಂಜರ್. ನಿಜವಾಗ್ಲೂ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಟಾಪರ್ಸ್. ಇದನ್ನೇ ಯೂಸ್ ಮಾಡ್ಕೊಳ್ಳೋ ಅಂಥದ್ದು. ಏನು? ಕ್ಲೋಸ್ ದ ಬುಕ್ ಅಂಡ್ ಟೆಸ್ಟ್ ಯುವರ್ ಸೆಲ್ಫ್. ಬುಕ್ ಕ್ಲೋಸ್ ಮಾಡ್ಬಿಡಿ. ಓದಿರ್ತೀರಲ್ವಾ, ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀರ, ವಿಜುವಲೈಸೇಷನ್ ಮಾಡ್ಕೊಂಡಿರ್ತೀರಾ. ಓಕೆ, ನಿಮ್ಮ ಓನ್ ವೇ ಅಲ್ಲಿ ಅರ್ಥ ಮಾಡ್ಕೊಂಡಿರ್ತೀರಾ. ಸೊ ಅದನ್ನೆಲ್ಲ ಕ್ಲೋಸ್ ಮಾಡ್ಬಿಡಿ ಬುಕ್ನ. ನೀವೇನು ಓದಿರ್ತೀರಲ್ಲ, ವಾಟ್ ಡಿಡ್ ಐ ಜಸ್ಟ್ ಸ್ಟಡಿ, ಈಗ ಏನು ಓದ್ದೆ ಅದನ್ನ ನಿಮಗೆ ನೀವೇ ಕ್ವಶನ್ ಹಾಕೊಳ್ಳಿ. ಓಕೆ, ರೈಟ್ ಆರ್ ಸ್ಪೀಕ್ ಫ್ರಮ್ ಮೆಮೊರಿ. ಏನು ಓದಿರ್ತೀರಲ್ಲ, ನಿಮ್ಮ ತಲೆ ಒಳಗೆ ಏನು ಇಮ್ಯಾಜಿನೇಷನ್ ಮಾಡ್ಕೊಂಡು, ವಿಜುವಲೈಸೇಷನ್ ಮಾಡ್ಕೊಂಡು, ಅಥವಾ ಒಂದು ಮೂವಿ ಥರ ಅಥವಾ ಇಮೇಜ್ ಥರ ಏನು ಮಾಡ್ಕೊಂಡಿರ್ತಾರೆ ಅದನ್ನ ರಿಕಾಲ್ ಮಾಡ್ಕೊಳ್ಳಿ. ಓಕೆ, ರಿಕಾಲ್ ಮಾಡ್ತಾ ಹೋಗಿ. ಈ ಥರ ರಿಕಾಲ್ ಮಾಡೋದ್ರಿಂದ 50% ಜಾಸ್ತಿ ನಿಮ್ಮ ತಲೆ ಒಳಗೆ ಉಳ್ಕೊಳ್ಳುತ್ತೆ. ಈಗ ಓದಿರ್ತೀರಾ, ಬುಕ್ ಮುಚ್ಚಿಟ್ಬಿಡಿ, ಏನು ಓದಿದ್ದೆ ರಿಕಾಲ್ ಮಾಡ್ಕೋತಾ ಹೋಗಿ. ಅಕಸ್ಮಾತ್ ಮರುತ್ರೆ ಅದನ್ನ ಒಂದು ಮಿಸ್ಟೇಕ್ ನೋಟ್ಬುಕ್ ಅಂತ ಹೇಳಿದ್ದೀನಿ, ಅದರಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಅದನ್ನ ಮತ್ತೆ ರಿಪೀಟೆಡ್ ಆಗಿ ಪ್ರಿಪೇರ್ ಆಗ್ತಾ ಇರಿ. ಓಕೆ, ನೆಕ್ಸ್ಟ್ 5th ಮಿನಿಟ್ ಅಲ್ಲಿ ಟೀಚ್ ಆರ್ ಎಕ್ಸ್ಪ್ಲೈನ್. ನೀವು ಓದಿರೋದನ್ನ ಬೇರೆಯವರಿಗೆ ಅಥವಾ ಬೇರೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರು ಓಕೆ, ಅಥವಾ ಮುಂದೆ ಯಾರೋ ಇದಾರೆ ಅಂತ ಅನ್ಕೊಂಡು ನಿಮಗೆ ನೀವೇ ಎಕ್ಸ್ಪ್ಲೈನ್ ಮಾಡೋ ಟೀಚರ್ಸ್ ನಾವೆಲ್ಲ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ನಿಮ್ಮ ಸ್ಕೂಲಲ್ಲಿ ಅಥವಾ ನಾವೆಲ್ಲ. ಸೊ ಆ ಥರ ನೀವು ಬೇರೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡೋ ಥರ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಇಫ್ ಯು ಕ್ಯಾನ್ ಟೀಚ್ ಯು ಟ್ರೂಲಿ ಅಂಡರ್ಸ್ಟ್ಯಾಂಡ್. ನೀವು ಓದಿರೋದನ್ನ ಬೇರೆಯವರಿಗೆ ಹೇಳ್ಕೊಡೋದಾದ್ರೆ ಅಥವಾ ಹೇಳ್ಕೊಡ್ಬಹುದು ಅಂದ್ರೆ, ಅಥವಾ ನಿಮಗೆ ಬೇರೆಯವ್ರಿಗೆ ಅರ್ಥ ಮಾಡಿಸ್ಬೋದು ಅನ್ಸಿದ್ರೆ ನಿಮಗೆ ನಿಜವಾಗ್ಲೂ ಅರ್ಥ ಆಗಿದೆ ಅಂತ ಅರ್ಥ. ನಮಗೆ ಯಾವ ಕಾನ್ಸೆಪ್ಟ್ ಅರ್ಥ ಆಗಿರಲ್ಲ ಅದನ್ನ ಬೇರೆಯವ್ರಿಗೆ ಹೇಳ್ಕೊಡಕ್ ಬರಲ್ಲ ನಮಗೆ. ಸೊ ನಮಗೆ ಅರ್ಥ ಆಗಿರೋದನ್ನ ಮಾತ್ರ ನಾವು ಬೇರೆಯವ್ರಿಗೆ ಹೇಳ್ಕೊಡಕ್ಕಾಗತ್ತೆ. ಸೊ ನೀವು ಒಂದು ಮಿರರ್ ಮುಂದೆನೋ ಅಥವಾ ನಿಮ್ ಸುಮ್ಮನೆ ಯಾವ್ದಾದ್ರು ಒಂದು ಬುಕ್ ಮುಚ್ಚಿಟ್ಬಿಟ್ಟು ಸುಮ್ಮನೆ ಒಂದು ಗೋಡೆ ಮುಂದೆ ನೀವು ಕೂತ್ಕೊಂಡು ಅಥವಾ ನಿಂತ್ಕೊಂಡು ಸೊ ನೀವು ಓದಿರೋದನ್ನ ಎಕ್ಸ್ಪ್ಲೈನ್ ಮಾಡಕ್ ಸ್ಟಾರ್ಟ್ ಮಾಡಿ. ಸೊ ನೀವು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಅರ್ಥ ಆಗಿದೆ ಅಂತ ಅರ್ಥ. ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ, ನಿಮಗೆ ಓನ್ ವರ್ಡ್ಸ್ ಅಲ್ಲಿ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ ಅಂದಾಗ ಅದು ನಿಮಗೆ ಅರ್ಥ ಆಗಿಲ್ಲ ಅಂತ ಅರ್ಥ. ಎಕ್ಸ್ಪ್ಲೈನ್ ಟು ಯುವರ್ ಫ್ರೆಂಡ್ ಆರ್ ಮಿರರ್ ಆರ್ ಈವನ್ ಇಮ್ಯಾಜಿನರಿ ಸ್ಟೂಡೆಂಟ್. ಅಂದ್ರೆ ಮಿರರ್ ಮುಂದೆ ಅಥವಾ ನಿಮ್ಮ ಫ್ರೆಂಡ್ಸ್ ಮುಂದೆ ಅಥವಾ ಯಾರೋ ಇದಾರೆ ಮುಂದ್ಗಡೆ ಅಂತ ಅನ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡು ಯಾರೋ ಸ್ಟೂಡೆಂಟ್ ಇದ್ದಾನೆ ಅನ್ಕೊಂಡು ಅದು ಎಕ್ಸ್ಪ್ಲೈನ್ ಮಾಡ್ತಾ ಸ್ಟಾರ್ಟ್ ಆಗಿ. ಅವಾಗ ನೀವು ಖಂಡಿತವಾಗ್ಲೂ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ ಅಂದ್ರೆ ನಿಮಗೆ ನಿಜವಾಗ್ಲೂ ಅರ್ಥ ಆಗಿದೆ ಅಂತ ಅರ್ಥ. ಓಕೆನಾ? ನೆಕ್ಸ್ಟ್, ಏನಕ್ಕಿದು ವರ್ಕ್ ಆಗುತ್ತೆ? ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಚೆಕ್ ಮಾಡ್ಕೊಂಡು ಹೋಗೋಣ. ಸೊ ಆಕ್ಟಿವ್ ರಿಕಾಲ್ ಸ್ಟ್ರೆಂಥನ್ಸ್ ನ್ಯೂರಲ್ ಪಾತ್ವೇಸ್.
ಓಕೆನಾ? ಓಕೆ. ಚಂಕಿಂಗ್ ರೆಡ್ಯೂಸಸ್ ಬ್ರೈನ್ ಓವರ್‌ಲೋಡ್. ಅಂದ್ರೆ ಮಗಪ್ ಮಾಡೋದ್ರಿಂದ ಬ್ರೈನಿಗೆ ನೀವು ಪ್ರೆಷರ್ ಓವರ್‌ಲೋಡ್ ಆಗ್ತಾ ಇರ್ತೀರ. ಅರ್ಥ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಫೋಟೋಸಿಂಥಸಿಸ್ ಅಂತ ಹೇಳಿದೆ. ಫೋಟೋಸಿಂಥಸಿಸ್ ಅಂದ್ರೆ ಸೂರ್ಯನ ಕಿರಣಗಳಿಂದ ಊಟನ ತಯಾರಿಸ್ಕೊಳ್ಳೋವಂಥದ್ದು ಪ್ಲಾಂಟ್ಸ್. ಸೊ ಅದನ್ನ ನೀವು ಒಂದ್ 4-5 ಲೈನ್‌ದು ಒಂದು ಡೆಫಿನಿಷನ್ಸ್ ಓದ್ತಾ ಹೋದ್ರೆ, ಅದನ್ನ ಬಯಟ್ ಹೊಡಿತಾ ಹೋದ್ರೆ, ಅದ್ ಫುಲ್ ಪ್ರೆಷರ್ ಆಗುತ್ತೆ ಬ್ರೈನಿಗೆ. ಅದ್ರ ಬದಲು ಸಿಂಪಲ್ ಸೆಂಟೆನ್ಸ್ ಅಲ್ಲಿ ಹೇಳಿದೀನಿ ನಾನು ಫೋಟೋಸಿಂಥಸಿಸ್ ಅಂದ್ರೆ ಏನು ಅಂತ. ಸೊ ಆ ತರ ಪ್ರಿಪೇರ್ ಆಗ್ತಾ ಹೋಗಿ. ಓಕೆ. ವಿಜುವಲೈಸೇಷನ್ ಆಕ್ಟಿವೇಟ್ಸ್ ಮಲ್ಟಿಪಲ್ ಬ್ರೈನ್ ಏರಿಯಾಸ್. ಅದಕ್ಕೆ ಹೇಳೋದು ವಿಜುವಲೈಸೇಷನ್ ತುಂಬಾ ಇಂಪಾರ್ಟೆಂಟು. ನೀವು ಏನೇ ಓದಿದ್ರು ವಿಜುವಲೈಸ್ ಮಾಡ್ಕೊಂಡು ಓದ್ಕೊಳ್ಳಿ. ನೀವು ಮೂವಿ ನೋಡಿದ್ರೆ ಅಥವಾ ಸಾಂಗ್ ನೋಡಿದ್ರೆ ಅಥವಾ ಯಾವ್ದಾದ್ರು ಒಂದು ಸ್ಕಿಟ್ ನೋಡಿದ್ರೆ ಅದೆಲ್ಲ ಒಂದು ಸೀನ್ ಬೈ ಸೀನ್ ನೀವು ಹೇಳ್ತೀರಾ. ಈಗ 2 ವರ್ಷ ಅಲ್ಲ 5 ವರ್ಷದ ಬಿಟ್ಟರು ಹೇಳ್ತೀರಾ. ಯಾಕೆಂದ್ರೆ ಅದು ಬ್ರೈನಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆನಾ? ಟೀಚಿಂಗ್ ಡೀಪೆಸ್ಟ್ ಲೆವೆಲ್ ಆಫ್ ಲರ್ನಿಂಗ್. ಅಂದ್ರೆ ನೀವು ಟೀಚ್ ಮಾಡಿದಷ್ಟು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಒಂದು. ಆಮೇಲೆ ನಿಮಗೆ ಏನ್ ಅರ್ಥ ಆಗಿರಲ್ವಲ್ಲ, ಅದನ್ನ ಕಲಿಯಕ್ ಸ್ಟಾರ್ಟ್ ಆಗ್ತೀರಾ ನೀವು ಬೇರೆಯವ್ರಿಗೆ ಹೇಳ್ಕೊಡಕ್ ಹೋದಾಗ. ಸೊ ಆ ತರ ಟೀಚಿಂಗ್ ಅಂದ್ರೆ ನೀವು ಹೇಳಿದನ್ನ ನೀವು ಮಿರರ್ ಮುಂದೆ, ನಿಮ್ ಸ್ಟೂಡೆಂಟ್ಸ್ ಮುಂದೆ ಅಥವಾ ಯಾರು ಇಲ್ಲದೆ ಇದ್ರು ಯಾರೋ ಇದಾರೆ ಅಂತ ಎಕ್ಸ್ಪ್ಲೈನ್ ಮಾಡಕ್ ಸ್ಟಾರ್ಟ್ ಆಗಿ. ಸೊ ಅವಾಗ ಮ್ಯಾಜಿಕ್ ನೋಡ್ತಾ ಇರಿ. ಸೊ ನಿಜವಾಗ್ಲೂ ಈ 5 ನಿಮಿಷ ಏನೇ ಓದಿದ್ರು, ಈ ಮಿನಿಟ್ ಟು ಮಿನಿಟ್ 5 ಮಿನಿಟ್ಸ್ ಏನ್ ಮಾಡ್ಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಇದನ್ನ ಫಾಲೋ ಮಾಡಿ. ಖಂಡಿತವಾಗ್ಲೂ ನೀವು ಏನೇ ಓದಿದ್ರು 5 ನಿಮಿಷದೊಳಗೆ ನಿಮಗೆ ಮೆಮೊರಿಲಿ ಕುತ್ಕೊಳುತ್ತೆ. ಯಾವುದೇ ಮಿಸ್ ಇಲ್ಲ. ಓಕೆ. ಸೊ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಈ 5 ಮಿನಿಟ್ಸ್ ಏನ್ ಹೇಳಿದೀನಿ, ಮಿನಿಟ್ ಟು ಮಿನಿಟ್ ಎಕ್ಸ್ಪ್ಲೈನ್ ಮಾಡಿದೀನಿ, ಅದನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಟಿಲ್ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬೈ.